ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ನನ್ನ ವಿಡಿಯೋಗಳು ಈಗ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ. ಯಾಕಂದರೆ ದಿನಾ ಬೆಳಿಗ್ಗೆ ಅಥವಾ 8-8:30 ಮೇಲೆ ಅಥವಾ 7 ಗಂಟೆಗೆ 6 ಗಂಟೆಗೆ ನಿಮ್ಮ ಮುಂದೆ ಬರ್ತಾ ಇತ್ತು. ಈಗ ಬರ್ತಾ ಇಲ್ಲ. ಮತ್ತದೇ ಸಮಸ್ಯೆ ಏನಂದರೆ, ನನ್ನ ಮೊಬೈಲು 4G, ಈಗ 4G ಹೋಗಿ 5G ಆಗಿದೆ. ಅಂದ್ರಷ್ಟೇ ನೆಟ್ವರ್ಕ್ ಅದು ಜಾಸ್ತಿ ಬರುತ್ತೆ, ಇಲ್ಲಾಂದರೆ ನೆಟ್ವರ್ಕ್ ಪ್ರಾಬ್ಲಮ್ಮಿಂದ ನಂಗೆ ಹಂಗೆ ಆಗ್ತಾ ಇದೆ. ಹಾಗಾಗಿ ಎಷ್ಟೊತ್ತಿಗೂ ನನ್ನ ಕಾರ್ಯಕ್ರಮ ಬಂದರೂ ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಹಿಂದೆ ಒಮ್ಮೆ ನಾನು ಮಾಡಿದ್ದೆ, ಯಾವುದೇ ಪೂಜೆ ಮಾಡಿದ್ರೂ ಯಾವುದೇ ಕ್ಷೇತ್ರಕ್ಕೆ ಹೋದರೂ ನನ್ನ ಸಮಸ್ಯೆಗಳು ಹೇಗಿದೆ ಹಾಗೇ ಇದೆ, ಯಾವ ದೇವರಿಂದಲೂ ಏನೂ ಮಾಡೋಕ್ಕಾಗಿಲ್ಲ ಅಂದಾಗ ನಾನು ಹೇಳಿದ್ದೆ, ಪಿತೃದೋಷ ಇರಬಹುದು, ಸ್ತ್ರೀ ದೋಷ ಇರಬಹುದು, ಮಾತೃದೋಷ ಇರಬಹುದು, ಇದೆಲ್ಲವನ್ನು ನಾನು ನಾಗದೋಷ ಇರಬಹುದು, ಇದೆಲ್ಲವನ್ನು ನಾನು ಹೇಳಿದ್ದೆ. ಒಮ್ಮೆ ತಿಳ್ಕೊಳ್ಳಿ ಅಂತಲೂ ಹೇಳಿದ್ದೆ. ಆದರೆ ಅದೇ ಟೈಮಲ್ಲಿ ನಂಗೆ ವಾಟ್ಸಪ್ಪಲ್ಲಿ ಒಬ್ರು ಹಾಕ್ತಾರೆ, ರಾಯರನ್ನ ನೀವು ನಂಬಿರುವಾಗ ಇದಕ್ಕೆಲ್ಲ ಎಷ್ಟು ಬೆಲೆ ಕೊಡ್ತೀರಿ ಅಂತ ಹಾಕಿದ್ರು. ಅದಕ್ಕೆ ನಾನು ಅವ್ರಿಗೆ ಏನೂ ಉತ್ತರ ಕೊಟ್ಟಿಲ್ಲ. ಕೇಳಿದ್ದಾರೆ, ಅವ್ರಿಗೆ ಅದು ಅನಿಸಿದೆ, ಕೇಳಿದ್ದಾರೆ, ತಪ್ಪೇನೂ ಇಲ್ಲ. ಆದರೆ ಅದು ಯೋಚನೆ ಮಾತ್ರ ಆಗಿತ್ತು ನನಗೆ. ಹೌದಲ್ವಾ, ಇವ್ರಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಗೆ ಕೊಡೋದು ರಾಯರೇ? ನಾನು ನನ್ನ ಅನುಭವ ಅಂತಲೂ ಹೇಳಿದೆ, ತುಂಬ ಜನರು ನೋಡಿದ್ದೀನಿ, ನಾನು ಇಂತಿಂಥ ದೋಷದಿಂದ ಹೀಗೆ ಆಗ್ತಾ ಇದೆ ಅನ್ನೋದನ್ನು ಸಹಿತ ಕೇಳಿದ್ದೆ. ಆದರೆ ಇವ್ರು ಹೀಗೆ ಕೇಳಿಬಿಟ್ರಲ್ಲ ಅಂತ ಅನಿಸಿತ್ತು. ಅವ್ರು ರಾಯರ ಭಕ್ತರೇ ಇರಬೇಕು ಬಿಡಿ, ಯಾಕಂದ್ರೆ ಅವ್ರು ಕೇಳಿದ ಪ್ರಶ್ನೆಯಲ್ಲೇ ರಾಯರ ಭಕ್ತರು ಅಂತ ತೋರಿಸ್ತಾ ಇತ್ತು. ರಾಯರನ್ನು ನಂಬಿದ ಮೇಲೆ ಇದಕ್ಕೆಲ್ಲ ಯಾಕೆ ಬೆಲೆ ಕೊಡ್ತೀರಿ ನೀವು ಅನ್ನೋದನ್ನು. ಹಾಗೆ ಇದನ್ನು ಯೋಚನೆ ಮಾಡ್ತಾ ಇರುವಾಗ ನಿನ್ನೆ ನನಗೊಂದು ವಾಯ್ಸ್ ಕಾಲ್ ಬರುತ್ತೆ. ಆ ವಾಯ್ಸ್ ಕಾಲಲ್ಲಿ ಒಂದು ಹೆಣ್ಣುಮಗಳು ಹೇಳ್ತಾಳೆ, ಅಮ್ಮ ನನ್ನ ಹತ್ರ ತುಂಬ ವಾಯ್ಸ್ ಕಾಲಲ್ಲಿ ತುಂಬ ಮಾತಾಡಿದ್ಲ ಹೆಣ್ಮಕ್ಳು. ಒಂದು 6 ತಿಂಗಳ ಹಿಂದೆನೂ ಹೇಳಿದ್ಲು, ನನಗೆ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದ್ರು ಸಹಿತ ಅಮ್ಮ ಯಾವುದೂ ಕೈಗಿಡ್ಕೊಂತ ಇಲ್ಲ. ಆದರೆ ಒಂದು ಮಾತನ್ನು ಹೇಳಬಲ್ಲೆ ನಾನು, ಅದನ್ನು ಹೇಳಿದೆ. ಈಗ ನಿನ್ನೆ ಹೇಳಿರೋ ಮಾತಿನ ಒಂದು ಮಾತನ್ನು ಹೇಳಬಲ್ಲೆ, ರಾಯರು ಇರೋದಕ್ಕೇನೆ ಇವತ್ತು ನಾನು ಬದುಕೊಂಡಿದ್ದೀನಿ. ಇಲ್ಲ ಅಂದರೆ ನಾನು ಯಾವತ್ತೂ ಮೂಲೆ ಗುಂಪಾಗ್ಬಿಡ್ತಿದ್ದೆ ಅಮ್ಮ. ಯಾಕಂದರೆ ಆ ಹೆಣ್ಣು ಮಗಳು ಮಾಡದೇ ಇರುವಂಥ ಪೂಜೆನೇ ಇಲ್ಲ ಪಾಪ. ಮತ್ತೆ ನನಗೆ ಫೋನ್ ಮಾಡಿ ಕೇಳೋದು, ಇನ್ಯಾವ ಪೂಜೆ ಮಾಡಬೇಕಮ್ಮ, ರಾಯರನ್ನು ಉಳಿಸ್ಕೋಬೇಕು ಅಂದರೆ ನನಗೆ ಯಾವ ಕೆಲಸನೂ ಆಗಲ್ಲಮ್ಮ ಅಂತ. ಎಷ್ಟು ಮಟ್ಟಿಗೆ ಕೆಲಸ ಆಗಲ್ಲ ಅಂದರೆ, ಪಾಪ ತುಂಬ ಓದಿದ್ದಾಳೆ ಆ ಹುಡುಗಿ, ಏನೇನೋ ಹಾಕಿದ್ದಾಳೆ, ನನಗೆ ನೆನಪಿಲ್ಲ. ಆದರೆ ಒಂದು ಎಕ್ಸಾಮಿಗೆ ಹೋಗ್ತಾಳೆ, ಎಕ್ಸಾಮ್ ಆರಾಮಿರುವಂಥ ಹೆಣ್ಣುಮಗಳು ಸಾಧಾರಣ 3 ಗಂಟೆ ಮೇಲೆ ವಾಂತಿ ಸ್ಟಾರ್ಟ್ ಆಗುತ್ತೆ ಅವಳಿಗೆ. ಎಷ್ಟು ಅಂದರೆ, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ, ಯಾವುದೇ ಇಂಟ್ರ್ಯೂ ಹೋದ್ರೆ ಪಾಸ್ ಆಗಲ್ಲ, ಎಲ್ಲ ಎಷ್ಟು ಬೇಜಾರು ಅಂದರೆ, ಇದು ಏನಪ್ಪ, ಯಾಕೆ ಹಿಂಗೆ ಆಗುತ್ತಪ್ಪ ಅನ್ನೋ ಮಟ್ಟಕ್ಕಿತ್ತು. ಆವಾಗ ಆ ತಿಂಗಳ ಹತ್ರ ಒಂದು ದಿವಸ ರಾಯರೆದುರು ಕೂತ ಹೆಣ್ಮಗಳು ಅಳ್ತಾಳೆ, ತಂದೆ ಯಾಕೆ ನನಗೇನಾದರೂ ಒಂದು ದಾರಿ ತೋರಿಸಿ ಅಂದಾಗ, ಆ ದಿನ ರಾತ್ರಿ ಕನಸಲ್ಲಿ ಬರುತ್ತೆ, ಒಂದು ಗುರುಗಳು ಬಂದು ನಿಂತಿದ್ದಾರೆ. ಆ ಗುರುಗಳ ಮೈ ತುಂಬ ನಾಗರಹಾವು ಸುತ್ತಕೊಂಡಿದೆ. ಆಶ್ಚರ್ಯ ಆಗುತ್ತೆ, ದಬಾಲಂತ ಎಚ್ಚರ ಆಗುತ್ತೆ, ಇದೇನಪ್ಪ ರಾಯರು ಬಂದರು ಅಂತ ಕಂಡ್ರೆ ಇದೇನೋ ಆಗೋಯ್ತಲ್ಲ ಅಂತ. ಆಗ ಅರ್ಚಕ್ರ ಹತ್ರ ಹೋಗ್ತಾರೆ. ಅರ್ಚಕ್ರ ಹತ್ರ ಹೋದಾಗ ಅರ್ಚಕ್ರು ಹೇಳ್ತಾರೆ, ಇಲ್ಲಮ್ಮ, ರಾಯರು ನಿನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ನಿನಗೆ ಇದರ ದೋಷ ಇದೆ, ಇದ್ರ ದೋಷ ಇರೋ ಕಾರಣದಿಂದಲೇ ನಿಮಗೇನಾಗ್ತಾ ಇದೆ, ನಿನಗಾಗಲಿ ನಿನ್ನ ಅಣ್ಣನಿಗಾಗಲಿ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ನೀವು ಯಾವ ಹೋಮ ನೇಮ ತಂತ್ರ ಮಂತ್ರ ಮಾಡಿದ್ರೂ ಆಗ್ತಾ ಇಲ್ಲ, ಈ ದೋಷನ ಕಳ್ಕೋಬೇಕು. ಅದೇ ಟೈಮಿಗೆ ನನ್ನ ವಿಡಿಯೋ ಬರುತ್ತೆ, ಇದಿಷ್ಟು ದೋಷಗಳನ್ನು ಇದ್ದರೆ ಖಂಡಿತವಾಗಿ ಕಳ್ಕೊಳ್ಳಿ ಅನ್ನೋದಕ್ಕೆ ಬಂದಾಗ ಆ ಹೆಣ್ಮಗಳು ಆಮೇಲೆ ನನಗೆ ವಾಯ್ಸ್ ಕಾಲ್ ಹಾಕ್ತಾಳೆ, ಅಮ್ಮ ನಿಜ ನೀವು ಹೇಳಿರುವಂಥ 100ಕ್ಕೆ 100 ಮಾತು ಸತ್ಯ. ಈ ದೋಷಗಳು ಖಂಡಿತವಾಗಿಯೂ ಮನುಷ್ಯನಿಗೆ ಇದ್ದೇ ಇರುತ್ತಮ್ಮ. ನನ್ನ ರಾಯರನ್ನು ನಾನು ಪೂಜೆ ಮಾಡಿದ್ದಕ್ಕೆ ನನ್ನ ರಾಯರು ನನಗೆ ಸೂಚನೆಯನ್ನು ಕೊಟ್ಟರು. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ನನಗದಕ್ಕೆ ಸ್ಪಷ್ಟನೆ ಕೊಡುವವರೇ ಯಾರಿಲ್ಲಾಗಿತ್ತಮ್ಮ, ನನಗೆ ಕೊಟ್ಟಿರೋದು ನನ್ನ ರಾಯರು. ಇದನ್ನು ಸರಿ ಮಾಡ್ಕೋ, ಮುಂದಿನ ದಾರಿ ನಿನಗೆ ಚೆನ್ನಾಗಿರುತ್ತೆ ಅನ್ನೋದು ಅದು ಅರ್ಚಕ್ರ ಬಾಯಲ್ಲೂ ಬಂತು. ಇದನ್ನು ಸರಿ ಮಾಡ್ಕೋ, ಮುಂದಿನ ದಾರಿ ನಿನಗೆ ಚೆನ್ನಾಗಿರುತ್ತೆ. ಮದುವೆ ಆಗಿಲ್ಲ, ಮದುವೆ ಆಗೋ ಏಜು, ಮದುವೆ ಆಗ್ತಾ ಇಲ್ಲ, ಆದರೆ ಜಾಬ್ ಸಿಗ್ತಾ ಇಲ್ಲ, ಈ ಎಲ್ಲದಕ್ಕೂ ನಮಗೆ ಇರುವಂಥ ಆ ದೋಷ ಇವತ್ತಿನ ತನಕನೂ ಗೊತ್ತಿಲ್ಲಮ್ಮ ನಮಗೆ ಆ ದೋಷ ಇದೆ ಅಂತ.
ಇವತ್ತು ಆ ದೋಷದ ಬಗ್ಗೆ ತಿಳ್ಕೊಂಡಿದ್ದೀವಿ. ಕೂಡಲೇ ಪೂಜೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ನನ್ನ ರಾಯರು ನನಗೆ ತೋರಿಸಿದ್ದಾರೆ, ಮುಂದಿನ ದಾರಿ ಚೆನ್ನಾಗಿದೆ ಮಗಳೇ, ನಾನು ಇರ್ತೀನಿ ನಿನ್ನ ಜೊತೆಗೆ ಅಂತೇಳಿ. ಹಾಗಾಗಿ ದೋಷಗಳು ಯಾವುದು ಸುಳ್ಳಲ್ಲಮ್ಮ, ಇದು ನಿಜ. ಇದು ಪ್ರತಿಯೊಬ್ಬನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗಿ ಇರುತ್ತೆ ಅಮ್ಮ. ಇದ್ದೇ ಅಂತ ನನಗೆ ಬಂದ ದೋಷನೇ ಮತ್ತೊಬ್ಬರಿಗೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ದೋಷಗಳು ಇರಬಹುದು, ನೀವು ಹೇಳಿದ ಹಾಗೆ. ಇದು ಖಂಡಿತ 100% ಸತ್ಯ. ಹಾಗಾಗಿ ಪ್ರತಿಯೊಬ್ಬರು ರಾಯರ ಭಕ್ತರು ಈ ರೀತಿ ತೊಂದರೆಗಳಾದಾಗ, ಪೂಜೆ ಪುರಸ್ಕಾರಕ್ಕೆ ಇದು ಫಲ ಸಿಗದೇ ಇದ್ದಾಗ, ಈ ಒಂದು ರೀತಿಯ ನಿಮಗೆ ಪರಿಚಯ ಇರುವಂಥ ಅರ್ಚಕರನ್ನು ಒಮ್ಮೆ ಭೇಟಿ ಮಾಡಿ ಯಾಕೆ ಈ ತೊಂದರೆ ಅನ್ನೋದನ್ನು ಕೇಳಿ, ಆಗ ಆ ದೋಷಕ್ಕೆ ಪರಿಹಾರ ಮಾಡಿಕೊಂಡು ನಮ್ಮ ರಾಯರು ನಮಗೆ ಒಳ್ಳೆಯದನ್ನು ಮಾಡೋಕ್ಕೆ ಒಂದು ದಾರಿ ನಾವಾಗಿ ಮಾಡಿಕೊಡ್ಬೇಕಮ್ಮ. ಇದು ನನ್ನ ನಿಮ್ಮ ವಿಡಿಯೋ ನೋಡಿದ ಮೇಲೆ ನಾನು ಹಾಕಿರುವಂಥ ವಾಯ್ಸ್ ಕಾಲು ತಾಯಿ. ಇದು ಖಂಡಿತವಾಗಿಯೂ ಇದೆಲ್ಲ ರಾಯರ ಭಕ್ತರಿಗೆ ತಿಳಿಸಬೇಕು ನೀವು ಅಂತ. ಈಗ ನನಗೆ ಸಮಾಧಾನ ಆಗಿರೋದು ಏನು ಗೊತ್ತಾ, ಆವಾಗ ಅವರು ರಾಯರ ಭಕ್ತರಾಗಿ ನಿಮಗೆ ಇದು ಬೇಕಾ ಅಂತ ಕೇಳಿದ್ರಲ್ವಾ, ಅದಕ್ಕೆ ಒಂದು ಉತ್ತರ ಸಿಕ್ತು. ನನ್ನ ರಾಯರು ಒಂದು ಉತ್ತರ ಕೊಟ್ಟರು ಅನ್ನೋದೊಂದು ಧೈರ್ಯ ಆಯಿತು. ಅವ್ರು ಕೇಳಿದ್ದು ಏನು ತಪ್ಪಲ್ಲ, ನಿಜ, ಖಂಡಿತ ಕೇಳಿದ್ದಾರೆ. ಆದರೆ ಆ ರೀತಿ ದೋಷಗಳು ಸಹಿತ ಇರುತ್ತೆ ಅನ್ನೋದಂತೂ ಖಂಡಿತ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಈ ರೀತಿ ಸಮಸ್ಯೆಗಳು ಕಂಡು ಬಂದಾಗ ಖಂಡಿತವಾಗಿಯೂ ನಿಮಗೆ ಗೊತ್ತಿರುವಂಥ ಒಳ್ಳೆ ಅರ್ಚಕರನ್ನು ಭೇಟಿ ಮಾಡಿ ಅದರ ಬಗ್ಗೆ ಸರಿಯಾಗಿ ಯಾವ ದೋಷ ಇದೆ ಅಂತ ತಿಳ್ಕೊಂಡು ಅದನ್ನು ಪರಿಹಾರ ಮಾಡಿಕೊಂಡು ಮುಂದಿನ ಒಳ್ಳೆಯದನ್ನು ನಮ್ಮ ರಾಯರು ನಮ್ಮ ಜೊತೆಗೆ ಇರೋದಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.